ಇನ್ನು ಬಿಟ್ಕಾಯಿನ್ ಕೇಸ್ನಲ್ಲಿ ನಲಪಾಡ್ಗೆ ಇಡಿಯಿಂದ 3ನೇ ಸಮನ್ಸ್ ಜಾರಿಗೊಳಿಸಲಾಗಿದೆ. ಇತ್ತ ಜೈಲಿನಲ್ಲೇ ಇಡಿ ಅಧಿಕಾರಿಗಳಿಂದ ಉಳಿದವರ ವಿಚಾರಣೆ ಕೂಡ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕರಣದ ಎಕ್ಸ್ಕ್ಲೂಸಿವ್ ಮಾಹಿತಿ. ಜೈಲಿನಲ್ಲೇ ಶ್ರೀಕಿ, ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗಡೆ ಇವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. 2 ದಿನಗಳಲ್ಲಿ 3 ಆರೋಪಿಗಳನ್ನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ನಲಪಾಡ್ ವಿಚಾರಣೆಗೂ ಮುನ್ನ ಇತರೆ ಆರೋಪಿಗಳ ವಿಚಾರಣೆಯಾಗಿದೆ. ನಲಪಾಡ್ಗೂ ಕೂಡ ಈಗ 3ನೇ ಸಮನ್ಸ್ ಜಾರಿಗೊಳಿಸಲಾಗಿದೆ. ಅಮೆರಿಕ ಮೂಲದ ಕಂಪನಿಯನ್ನ ಶ್ರೀಕಿ ಅಂಡ್ ಗ್ಯಾಂಗ್ ಹ್ಯಾಕ್ ಮಾಡಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ 16 ಗಂಟೆಗಳ ಕಾಲ ಇಡಿ ಅಂಡ್ ಟೀಮ್ ವಿಚಾರಣೆಯನ್ನ ನಡೆಸಿದೆ. 2 ದಿನಗಳಲ್ಲಿ 3 ಆರೋಪಿಗಳನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ನಲಪಾಡ್ ವಿಚಾರಣೆಗೂ ಮುನ್ನ ಇತರೆ ಆರೋಪಿಗಳ ವಿಚಾರಣೆಯನ್ನ ನಡೆಸಲಾಗಿದೆ. ಶೀಘ್ರದಲ್ಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ 3ನೇ ಸಮನ್ಸ್ ಅನ್ನು ಇಡಿ ಜಾರಿಗೊಳಿಸಿದೆ. ಈಗಾಗಲೇ 2 ಬಾರಿ ನಲಪಾಡ್ ಸಮನ್ಸ್ ಬಂದಿದ್ರು ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ತಪ್ಪಿಸಿಕೊಂಡ್ರೆ ನಲಪಾಡ್ಗೆ ಇಡಿಯಿಂದ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಸರ್ಕಾರ ರಚನೆಯ ನೆಪವನ್ನ ಹೇಳಿ ಇದಕ್ಕೂ ಮೊದಲು ವಿಚಾರಣೆಗೆ ನಲಪಾಡ್ ಗೈರು ಹಾಜರಾಗಿದ್ರು. ಈಗ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ 3ನೇ ಸಮನ್ಸ್ ಅನ್ನು ಇಡಿ ಜಾರಿಗೊಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.